ನೀರಾವರಿ ಇಲಾಖೆಯ ಅಧಿಕಾರಿಗಳೇ, ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳೇ, ಗೆಳೆಯರೇ, ಇವತ್ತಿನ ಈ ನೀರಿನ ಹೆಜ್ಜೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ನೀರಿನ ಹೆಜ್ಜೆ ಕೃತಿಯನ್ನ ರಚಿಸಿದವರು ಈಗಾಗಲೇ ಹಮೀದ್ ಪಾಳ್ಯ ಅವರು ಹೇಳಿದ ಹಾಗೆ ವಿಶೇಷ ಆಸಕ್ತಿಯಿಂದ ಈ ಜಲಸಂಪನ್ಮೂಲ ವಿಚಾರದಲ್ಲಿ ಇತಿಹಾಸವನ್ನ, ತಾಂತ್ರಿಕತೆಯನ್ನ, ವಿವಾದವನ್ನ ನಮ್ಮ ರಾಜ್ಯದಲ್ಲಿ ಈ ಜಲಸಂಪನ್ಮೂಲ ಬಳಕೆ ಮಾಡೋದರಲ್ಲಿ ಆಗಿರುವಂತ ವಿಳಂಬವನ್ನ, ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೆಲವು ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ಆ ಕೊರತೆಯನ್ನ, ಅವೆಲ್ಲವುಗಳನ್ನು ಸಹಿತ ಅತ್ಯಂತ ಸಮಗ್ರವಾಗಿ ಸಂಗ್ರಹಿಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕವನ್ನ, ಕೃತಿಯನ್ನ, ನೀರಿನ ಹೆಜ್ಜೆ, ವಿವಾದ, ಒಪ್ಪಂದ, ತೀರ್ಪು, ಈ ಪುಸ್ತಕವನ್ನ ಕನ್ನಡಿಗರ ಕೈಗೆ ಕೊಟ್ಟಿದ್ದಾರೆ. ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಗಣ್ಯ ಕೊಡುಗೆಯನ್ನು ನೀಡಿದ್ದಾರೆ. ಇತಿಹಾಸದ ಬಗ್ಗೆ ಬರೆಯುವಾಗ ವಾಸ್ತವಿಕತೆ ಮತ್ತು ನೈಜತೆ ಮತ್ತು ಸತ್ಯಕ್ಕೆ ಅಪಚಾರವಾಗದಂತೆ ಇತಿಹಾಸವನ್ನು ಅರಿಯಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ಸಂಶೋಧನಾತ್ಮಕವಾಗಿರ್ತಕ್ಕಂಥ ಬರಹ ಅಥವಾ ಪುಸ್ತಕ ಪ್ರಕಟಿಸಬೇಕಾದ್ರೆ ಅಂದದ್ದು ಉಪಲಬ್ಧವಿರುವ ಸತ್ಯದ ಘಟನೆಗಳನ್ನು ಆಧರಿಸಿ ಪುರಾವೆಗಳ ಆಧಾರದ ಮೇಲೆ ಸಂಶೋಧನೆ ಸಹಜವಾಗಿ ಪ್ರತಿಬಿಂಬಿತವಾಗಿರ್ತದೆ. ಒಂದು ವೇಳೆ ಸತ್ಯ, ಕಂಡುಕೊಂಡ ಸತ್ಯ ಅಥವಾ ಸಂಶೋಧನೆ ವಾಸ್ತವಿಕ ಅಥವಾ ಸತ್ಯವಲ್ಲವೆಂಬ ತೀರ್ಮಾನಕ್ಕೆ ಒಂದೊಮ್ಮೆ ಬರುವುದಾದರೆ ಸತ್ಯವನ್ನು ಎತ್ತಿ ಹಿಡಿಯಬೇಕು. ಏಕೆಂದರೆ ಸಂಶೋಧಕನಿಗಾಗಲಿ ಲೇಖಕನಿಗಾಗಲಿ ಸತ್ಯ ದೊಡ್ಡದು ಎಂಬ ವಾಸ್ತವಿಕತೆಯನ್ನ ಎಂದು ನಾವು ನೆನಪಾಗಬಾರದು. ಹೆಜ್ಜೆ ಗುರುತುಗಳನ್ನ, ನೀರಿನ ಹೆಜ್ಜೆ ಗುರುತುಗಳನ್ನ ಗುರುತಿಸುವಾಗ ಪ್ರತಿ ಹೆಜ್ಜೆ ಗುರುತುಗಳಿರ್ಬೇಕು. ನಡಕ ಡೀಲಿಂಕ್ ಆದವು ಅಂದ್ರೆ ಬಹಳಷ್ಟು ಇತಿಹಾಸ ಮರೆತು ಹೋಗ್ಬಿಡುತ್ತದೆ. ಹೆಜ್ಜೆ ಹೆಜ್ಜೆಗೂ ಎಚ್ಚರವಾಗಿರಬೇಕು, ಎಲ್ಲ ಕಡೆಗೂ ಕಣ್ಣಾಡಿಸುತ್ತಿರಬೇಕು. ಅಂತ ಕೆಲಸ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಪುಸ್ತಕ ರಚನೆಯಲ್ಲಿ ಮಾಡಿದ್ದಾರೆ. ಹಾಗೆ ಅಂತೇಳಿ ನನಗೆ ವಿಶೇಷವಾಗಿರ್ತಕ್ಕಂಥ ಭಾವನೆ ಮೂಡಿದೆ. ಈ ನೀರಿನ ಹೆಜ್ಜೆ ಪುಸ್ತಕ ಸಮಗ್ರವಾಗಿ ಮೂಡಿ ಬಂದಿರೋದಾಗಿದೆ. ಇದೇ ಅಪಾರವಾದ ನಿರೀಕ್ಷೆ ನಂದು. ಇತಿಹಾಸ ಕಾಲಘಟ್ಟದಲ್ಲಿ ಕೆಲವು ಘಟನೆಗಳನ್ನ ಕಾಲಗರ್ಭದಲ್ಲಿಯೇ ಮರೆತು ಬಿಡಬಾರದು. ಆ ಮರೆಯದ ಹಾಗೆ ಪ್ರತಿ ಘಟನೆಯನ್ನು ಇಲ್ಲಿ ಅವರು ದಾಖಲಿಸಿದ್ದಾರೆ. ಅವರಿಗೆ ನೀಡಿರ್ತಕ್ಕಂಥ ಏನು ಆ ಅಸಿಸ್ಟೆನ್ಸ್ ಇದೆ, ಆ ಅಸಿಸ್ಟೆನ್ಸ್ ಎಲ್ಲವೂ ಆ ಮಾಹಿತಿಗಳನ್ನ ಅವರಿಗೆ ಲಭ್ಯಗೊಳಿಸಿದ್ದಾರೆ. ಹಾಗೆ ಅಂತ ಹೇಳಿ ನಾನು ಭಾವಿಸ್ಕೋತೇನೆ. ಈ ಪುಸ್ತಕ ರಚನೆ ಮಾಡಬೇಕು ಅನ್ನುವ ವಿಶೇಷ ನಿರ್ಧಾರ ಮಾನ್ಯ ಶಿವಕುಮಾರ್ ಅವ್ರಿಗೆ ಬಂದಿದ್ದೇ ಒಂದು ದೊಡ್ಡ ಸಂತೋಷದ ಸಂಗತಿ. ಈಗಾಗಲೇ ಹಮೀದ್ ಪಾಳ್ಯ ಅವರು ಹೇಳಿದ್ರು 24/7 ಪೊಲಿಟಿಷಿಯನ್ ಅವರು ಅಂತ ಹೇಳಿ. ನಮಗೆಲ್ಲ ರಾಜಕಾರಣದಲ್ಲಿ ಇದ್ದವ್ರಿಗೆಲ್ಲರಿಗೂ ಗೊತ್ತಿರುವಂತಹದ್ದೇ. ಅಂಥದ್ರೊಳಗ ಪುಸ್ತಕ ರಚನೆ ಮಾಡಬೇಕು, ಬರಿಬೇಕು, ಅದನ್ನು ಪುನಃ ನೋಡಬೇಕು, ಅದೆಲ್ಲ ಅಂದ್ರೆ
ಕನಿಷ್ಠ 1-2 ಗಂಟೆ ಪ್ರತಿ ದಿವಸ ಅದರಲ್ಲಿ ಕಳೀಲೇಬೇಕಾಗ್ತದೆ. ಅಷ್ಟು ಕಾಲವಾದರೂ ಮನಸ್ಸು ಅತ್ಯಂತ ನಿರಾಳವಾಗಿ ಸಮಾಧಾನದಿಂದ ಇಟ್ಕೊಂಡಿದ್ರು. ಬಹುಶಃ ಈ ನೀರಿನ ಹೆಜ್ಜೆ ಕೃತಿ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಹಾಗೂ ಆಲೋಚನಾ ಪ್ರಕ್ರಿಯೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತಂದಿದೆ ಅಂತ ಹೇಳಿ ನಾನು ಭಾವಿಸ್ಕೊತೀನಿ. ಡಿ ಕೆ ಶಿವಕುಮಾರ್ ಅವರು ಈ ಪುಸ್ತಕ ರಚನೆ ಮಾಡುವಾಗ ಅವ್ರಿಗೆ ಅನ್ಸಿರ್ಬೇಕು, ನಮ್ಮಲ್ಲಿ ನೀರಾವರಿ ಬಗೆಗೆ, ನೀರಿನ ಬಗೆಗೆ ಸಾಹಿತ್ಯ ರಚನೆ ಬಹಳ ಕಡಿಮೆ ಪ್ರಮಾಣದ್ದು. ನೋಡ್ರಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವು ಸುಮಾರು 3400 TMC ನೀರನ್ನ ನಾವು ಸರಾಸರಿ ವರ್ಷ ಉತ್ಪತ್ತಿ ಮಾಡ್ತೀವಿ. ಮಳೆಯಿಂದ ಉತ್ಪತ್ತಿ ಆಗುತ್ತೆ. ಸುಮಾರು 3400 TMC ಅಂತರ್ಜಲ ಹೊರತುಪಡಿಸಿ. ಈ 3400 TMC ಒಳಗೆ ನಾವು ಇಲ್ಲಿವರೆಗೆ ಪ್ರಯತ್ನ ಮಾಡಿದ್ದು, ಯೋಜನೆಯನ್ನ ರೂಪು ಮಾಡಿದ್ದು, ಕನಸು ಕಂಡಿದ್ದು, ಕಾರ್ಯಕ್ರಮ ರೂಪಿಸಿದ್ದು ಕೇವಲ 1200-1300 TMCಗೆ ಮಾತ್ರ. 200 TMC ನೀರು ನಮ್ಮ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಸಮುದ್ರಕ್ಕೆ ಹೋಗಿ ಕೂಡ್ತಾವ. ಈ 1400 ನಾವು ಇನ್ನೂ 1000 ಸಹಿತ ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡಿಲ್ಲ. ನಮಗಿರ್ತಕ್ಕಂಥ 5 ನದಿಗಳ ಸಂಪನ್ಮೂಲ ಇಷ್ಟೆಲ್ಲ ಇದ್ರೂ ಸಹಿತ ಸ್ವಾತಂತ್ರ್ಯ ನಂತರದ 80 ವರ್ಷಗಳು ಕಳೀತಾ ಬಂದವು. ಇವತ್ತು ನಾವು ಪೂರ್ಣವಾಗಿ ಬಳಕೆ ಮಾಡಿಕೊಂಡಿಲ್ಲ. ಸ್ವಲ್ಪ ಇತಿಹಾಸವನ್ನ ಹೊಕ್ಕಿ ನೋಡಿದ್ರೆ ನಮಗೆ ಬಚಾವತ್ ಅವಾರ್ಡ್ ಬಂತು. ಕೃಷ್ಣಾ ತೀರ್ಪು. ಮಾನ್ಯ ಮೋಹನ್ ಕಾತರ್ಕಿ ಅವರು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಬಚಾವತ್ ಅವಾರ್ಡ್ ಬಂದ ಮೇಲೆ, ಬಚಾವತ್ ಐ ತೀರ್ಪು ನಮ್ಮ ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಆಶೀರ್ವಾದ ರೂಪದಲ್ಲಿ ಬಂದಾಯ್ತು ಅಂದ ಮೇಲೂ ಸಹಿತ ಆ ಬಚಾವತ್ ಅವಾರ್ಡಿನ ಅವಧಿ ಪೂರ್ಣಗೊಳ್ಳುವವರೆಗೂ ನಾವು ಆ ಒಟ್ಟು ನೀರು ನಮಗೇನು 734 TMC ನೀರು ನಮಗೆ ಲಭ್ಯ ಆಗಿತ್ತು. ಆ ಬಚಾವತ್ ಅವಾರ್ಡ್ನವರು ನಮಗೆ ನೀಡಿದ್ರು. ಅವುಗಳಿಗೆ ಆ ಬಚಾವತ್ ಅವಾರ್ಡು ಎಷ್ಟು ದಿವಸದೊಳಗೆ ನೀವು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ, ಆ ಅವಧಿ ಪೂರ್ಣ ಆಗುವಂತ ಸಂದರ್ಭದೊಳಗೂ ಸಹಿತ ನಾವು ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ರೂಪ ಮಾಡಲಿಲ್ಲ. 2000 ಇಸ್ವಿಗೆ ನಮ್ಮ ಯೋಜನೆ, ನಮ್ಮ ಬಚಾವತ್ ಅವಧಿ ಮುಗಿತಾ ಇತ್ತು. ಆದ್ರೆ 2000 ನಂತರವೇ ನಾವು ಸ್ಕೀಮ್ ಎ, ಸ್ಕೀಮ್ ಬಿ 734 ಹಾಗೂ ಹೆಚ್ಚುವರಿ ಬಿಗಾಗಿ ಏನು ನೀರು ಲಭ್ಯ ಆಗಬಹುದು ಅಂತ ಹೇಳಿ ಊಹಿಸ್ಕೊಂಡಿದ್ವಿ. ಅದಕ್ಕೆ ಯೋಜನೆಗಳನ್ನ ರೂಪ ಮಾಡಿದ್ವಿ. ಅಂದ್ರೆ ನಮ್ಮ ಕರ್ನಾಟಕ ಎಷ್ಟು ವಿಳಂಬ ಮಾಡ್ತು. 25 ವರ್ಷಗಳವರೆಗೆ ನಮ್ಮ ರಾಜ್ಯದೊಳಗೆ ನಾವು ಕಾರ್ಯಕ್ರಮ ರೂಪ ಮಾಡಲಿಲ್ಲ. ಬಹಳ ಬಡದಾಡಿದ್ವಿ, ಹೋರಾಟ ಮಾಡಿದ್ವಿ, ಬಚಾವತ್ ಅವಾರ್ಡ್ ಅನ್ನ ಪಡೆದುಕೊಳ್ಳೋದಕ್ಕೆ ಯಶಸ್ವಿ ಆದ್ವಿ, ಅದನ್ನ ಪಬ್ಲಿಷೈಸ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದ್ರೆ ಯೋಜನೆಗಳನ್ನ ರೂಪಿಸಲಿಲ್ಲ. ಆ ಭಾಗದ ಜನರಿಗೆ, ರೈತರಿಗೆ ನೀರು ಮುಟ್ಟಿಸಲಿಲ್ಲ. ಅಂದ್ರೆ ನಮ್ಮ ರಾಜಕೀಯ ಇಚ್ಛಾಶಕ್ತಿಯೊಳಗ ಯಾವ ಮಟ್ಟದ ಕೊರತೆ ಇತ್ತು ಅನ್ನೋದನ್ನ ನಾವೆಲ್ಲರೂ ಇವತ್ತು ಆತ್ಮಾವಲೋಕನೆ ಮಾಡಿಕೊಳ್ಬೇಕಾಗಿದೆ. ನೀರಂದ್ರೆ ಏನು? ನಿಮ್ಮ ಜನರ ಬದುಕನ್ನ 1-2 ವರ್ಷದಲ್ಲಿ ಸಂಪೂರ್ಣವಾಗಿ ಬದಲಾಯಿಸ್ತಕ್ಕಂಥ ಅತಿ ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ನೀರಿನಲ್ಲಿ. ಇವತ್ತು ನೋಡಿ, ನೀವು ಉತ್ತರ ಕರ್ನಾಟಕದ ಕೃಷ್ಣಾ ಭಾಗದಲ್ಲಿ ಹೋಗಿ ನೋಡಿ, ಕಾವೇರಿಯ ನೀರಾವರಿ ಭಾಗದಲ್ಲಿ ಜನರಿಗೆ ಹೋಗಿ ನೋಡಿ, ಅವರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ. ನೀರಾವರಿ ಬರುವ ಮೊದಲು ಯಾವ ಬಡತನದಿಂದ, ಯಾವ ಘೋರವಾಗಿರ್ತಕ್ಕಂಥ ಅನಿವಾರ್ಯದ ಸ್ಥಿತಿ, ಆರ್ಥಿಕ ಅಡಚಣೆಯೊಳಗಿದ್ರು ಅವರು ಇವತ್ತು ಒಂದು ರೀತಿ ಸ್ಥಿತಿವಂತರಾಗಿ
ಅವ್ರನ್ನ ನಾವು 25 ವರ್ಷದ ಮೊದಲನೇ ಅವ್ರನ್ನ ಶ್ರೀಮಂತರು ಮಾಡಬಹುದಿತ್ತು. ಅವರ ಬದುಕಿನಲ್ಲಿ ಬದಲಾವಣೆಯನ್ನ ತರಬಹುದಾಗಿತ್ತು. ಆದ್ರೆ ಸಾಧ್ಯ ಆಗಿರ್ಲಿಲ್ಲ, ವಿಳಂಬದ್ರೂ ಆಗಿತ್ತು. ಆದ್ರೆ ನಂತರದ ಅವಧಿಯಲ್ಲಿ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು, ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರ ಇದ್ದ ಕಾಲ ಸ್ಕೀಮ್ ಏನ್ ನಾವು ರೂಪ ಮಾಡಿದ್ವಿ, ಸ್ಕೀಮ್ ಬಿ ನ ರೂಪ ಮಾಡಿದ್ವಿ. ನಮಗೆ ಕೋರ್ಟ್ನವರು ಇದನ್ನು ಒಪ್ತಾರೋ ಇಲ್ಲೋ ಅನ್ನುವ ಕಾಲ. ಹಿರಿಯ ವಕೀಲರಾಗಿರ್ತಕ್ಕಂಥ ನಾರಿಮನ್ ಅವರು, ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಮೋಹನ್ ಕಾತರ್ಕಿ ಅವರು ಹಗಲು ರಾತ್ರಿ ಚಿಂತನೆ ಮಾಡ್ತಿದ್ರು. ನಿಮಗ 5 KMCಗೆ ಚಿಂತೆ ಹತ್ತಿದ್ರಿ, ನಮಗ ಏನಾಗತ್ತ ಅಂತ ಹೇಳಿ ನಾವು ಸ್ಕೀಮ್ ಎ ಮಾಡಿಲ್ಲ, ಸ್ಕೀಮ್ ಬಿ ಮಾಡಿಲ್ಲ, ಏನಂತ ಹೇಳುದು, CWC ಏನಂತಾರ, ಅವ್ರೇನಂತಾರ, ಇವ್ರು ಅಂತಾರ ಅನ್ನುವ ಆ ಗೊಂದಲದಲ್ಲಿ, ಆ ಭಯದಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಸ್ಕೀಮ್ ಎ ಸ್ಕೀಮ್ ಬಿ ಮಾಡೋದಕ್ಕೆ ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಮಾರ್ಗದರ್ಶನ ಮಾಡೋದ್ರೊಳಗ, ಆಮೇಲೆ ಅವರು ನಮ್ಮವರೇ ಆಗಿರೋದ್ರಿಂದ, ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ನಮ್ಮೆಲ್ಲರನ್ನ ಜಾಗೃತರನ್ನಾಗಿ ಮಾಡಿ, ನಮ್ಮನ್ನ ಹಿಂಬಾಲಿಸಿ ವಕೀಲರನ್ನು ನಲುಫಾರಿದ್ರವರು. ನಾವು ಹೇಳಿದಾಗ ಕೇಳುವುದಲ್ಲ, ಅವರೇ ಖುದ್ದಾಗಿ ನಮ್ಮನ್ನ ಜಾಗೃತಿ ಮಾಡಿ, ನಮ್ಮ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ ನಿರ್ಣಯಗಳು, ನಮ್ಮ ಇಂಪಾರ್ಟೆಂಟ್ ಆಫೀಸರ್ಸ್ ಮಾಡಬೇಕಾಗಿರ್ತಕ್ಕಂಥ ನಿರ್ಣಯಗಳಿಗೆ ಮಾರ್ಗದರ್ಶನ ಮಾಡಿ ಸ್ಕೀಮ್ ಎ ಸ್ಕೀಮ್ ಬಿ ಹಾಗೂ ಒಟ್ಟು ನಮ್ಮ ಕರ್ನಾಟಕದ ಜಲ ಸಂಪನ್ಮೂಲವನ್ನ ಉಪಯೋಗ ಮಾಡೋದಕ್ಕೆ ಕಾರ್ಯಕ್ರಮವನ್ನ, ಯೋಜನೆಗಳನ್ನ ರೂಪ ಮಾಡಿದರು. ರೂಪ ಮಾಡಿಸೋದ್ರಲ್ಲಿ ಅವರು ಯಶಸ್ವಿ ಆದರು. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಸನ್ಮಾನ ಮಾಡಿರುವುದು ಅತ್ಯಂತ ಸೂಕ್ತ ಹಾಗೂ ಅವರು ಅಭಿನಂದನೆಗೆ ಅರ್ಹರು ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇನೆ. ಬಂಧುಗಳೇ, ಅವಾಗಷ್ಟೇ ವಿಳಂಬ ಆತು ಅಂತಲ್ಲ, ಅದಾದ್ಮೇಲೂ 2003 ನಂತರನೂ ವಿಳಂಬ ಆಗಿತ್ತು. ಸುಮಾರು 21-22 ವರ್ಷ ವಿಳಂಬ ಆಗಿತ್ತು. ಕೃಷ್ಣಾ ಮೇಲ್ದಂಡೆ, ಕೃಷ್ಣಾ 3rd ಫೇಸ್ ಅದನ್ನ ಮಾಡೋದಕ್ಕೆ ಹಲವಾರು ಅಡ್ಡಿ. ಇನ್ನೂ ಕೇಂದ್ರ ಸರ್ಕಾರ ನಮಗೆ KWDT 2ದಲ್ಲಿ ಏನು ತೀರ್ಪು ಬಂದಿದೆ ಅದನ್ನ ನೋಟಿಫೈ ಸಹಿತ ಮಾಡಿಲ್ಲ, ಅದರ ಘೋಷಣೆ ಸಹಿತ ಮಾಡಿಲ್ಲ. ಅದು ಘೋಷಣೆ ಆಗುವವರೆಗೆ ನಾವು ಯೋಜನೆಗಳನ್ನ ಅನುಷ್ಠಾನ ಮಾಡುವಂತಿಲ್ಲ, ನಮ್ಮ ಜನರಿಗೆ ನೀರನ್ನು ಕೊಡುವಂತಿಲ್ಲ. ಸುಮಾರು 10 ವರ್ಷ ಕಳೆದ್ರು ನೋಟಿಫಿಕೇಶನ್ ಇಲ್ದರ ಕಾನೂನನ್ನ ಧಿಕ್ಕರಿಸಿ ಕೇಂದ್ರ ಸರ್ಕಾರದವರು ಇವತ್ತು ನಮ್ಮ ರಾಜ್ಯದ ರೈತರಿಗೆ, ಉತ್ತರ ಕರ್ನಾಟಕದ ರೈತರಿಗೆ ಘೋರ ಅನ್ಯಾಯವನ್ನ ಮಾಡ್ತಕ್ಕಂಥದ್ದನ್ನ ನಾವು ಸಹಿಸ್ತಾನೇ ಇದ್ದೇವೆ. ರಾಜಕೀಯ ಹೋರಾಟ, ರಾಜಕೀಯ ಇಚ್ಛಾಶಕ್ತಿ ಹೋರಾಟ ಹೋಗಿ ಮನವಿ ಅರ್ಪಣೆಯಲ್ಲಿ ಸಹಿತ ನಾವು ಪಕ್ಷ ರಾಜಕಾರಣದ ಮೇಲೆ ನೋಡ್ತಾ ಇದ್ದೇವೆ. ಹೋಗಿ ಮನವಿ ಅರ್ಪಣೆ ಮಾಡೋದಿಲ್ಲ. ಪಾರ್ಲಿಮೆಂಟ್ನೊಳಗೆ ಅವುಗಳ ಬಗ್ಗೆ ಯಾವುದೇ ಪ್ರಸ್ತಾಪಗಳಿಲ್ಲ, ಹೋರಾಟಗಳಿಲ್ಲ. ಕಾನೂನು ಹೋರಾಟ ನಡೆದಿದೆ, ಆದರೆ ತನ್ನದೇ ಆಗಿರ್ತಕ್ಕಂಥ ನಿಧಾನ ಇವತ್ತ ಸ್ಥಿತಿಯಲ್ಲಿರುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇಂಥದ್ರೊಳಗ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇವೆ. ನಮಗ್ ನಿಜ, ನಾವು ಗ್ಯಾರಂಟಿ ಯೋಜನೆಗಳನ್ನು ತಂದ್ವಿ, ಬಹುದೊಡ್ಡ ಹಣವನ್ನ ಆ ಬಡವರ ಕಲ್ಯಾಣಕ್ಕಾಗಿ ವಿನಿಯೋಗಿಸಿದ್ದೇವೆ. ಹೊಸ ಯೋಜನೆಗಳನ್ನ ತೆಗೆದುಕೊಳ್ಳೋದಕ್ಕೆ ಹಣಕಾಸಿನ ಅಡಚಣೆ ಇರಬಹುದು. ಆದಾಗ್ಯೂ ಕೃಷ್ಣಾ ಮೇಲ್ದಂಡೆಗೆ ಸುಮಾರು 75,000 ಎಕರೆ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ, ಆ ಮುಳುಗಡೆ ಆಗುವ 75,000 ಎಕರೆ ಭೂಮಿ ಹಾಗೂ ಕಾಲುವೆಗಳಿಗೆ ಬೇಕಾಗಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ 3ನೇ ಹಂತಕ್ಕೆ ಬೇಕಾಗಿರ್ತಕ್ಕಂಥ ಕಾಲುವೆಗಳಿಗೆ ಬೇಕಾಗಿರುವ 50,000 ಎಕರೆ ಭೂಮಿ, ಇಷ್ಟನ್ನೆಲ್ಲ ನಾವು ಖರೀದಿ ಮಾಡ್ಬೇಕು, ಅಕ್ವೈರ್ ಮಾಡ್ಬೇಕು, ಪಡ್ಕೊಳ್ಬೇಕು.
ಅದಕ್ಕಾಗಿ 1 ಎಕರೆಗೆ ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ, ಕೃಷಿ ಭೂಮಿಗೆ 30 ಲಕ್ಷ ರೂಪಾಯಿ ಬೆಲೆ ಕೊಡುವುದರ ಮೂಲಕ ಇವತ್ತು ನಮ್ಮ ರಾಜ್ಯ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನ ವ್ಯಕ್ತ ಮಾಡಿದೆ. ಅದಕ್ಕಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ. ಅಂದ್ರೆ ಈಗ ರಾಜಕೀಯ ಇಚ್ಛಾಶಕ್ತಿ ಹೆಚ್ಚಿನದಾಗಿ ಕುದುರಿದೆ. ಜನರ ಇಚ್ಛೆಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇದೆ. ಒಟ್ಟಾರೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಮಾತ್ರ ಜನರ ಬದುಕನ್ನ ಬದಲಾಯಿಸಬಹುದು. ನಮ್ಮ ರಾಜಕೀಯ ಇಚ್ಛಾಶಕ್ತಿ ನಮ್ಮ ರಾಜ್ಯದ ಹಕ್ಕಾಗಿರ್ತಕ್ಕಂಥ ಒಂದು ನೀರಿನ ಬಗೆಗೆ ಇರತಕ್ಕಂಥ ಕಾಳಜಿಯನ್ನ ನಾವು ಇವತ್ತ ಪಡೆದುಕೊಳ್ಬೇಕಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಲೇ ತೋರಿಸಿದ್ರು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ನೋಡಿ, ಆ ಘೋಷಣೆ ಮೂಲಕ ಕಾವೇರಿ ಭಾಗದೊಳಗ ಏನು ದೊಡ್ಡ ಮಾನಸಿಕ ಬದಲಾವಣೆ ಆಯ್ತು. ಯಾಕಂದ್ರೆ ನಾವೆಲ್ಲ ಬಡದಾಡ್ತಿದ್ವಿ, 2 TMC ನೀರು ಕಾವೇರಿ ನೀರನ್ನ ತಮಿಳುನಾಡಿನವ್ರು ಬಿಡಬೇಕು ಅಂದ್ರೆ ಬೆಂಗಳೂರಲ್ಲಿ ರಸ್ತೆ ನಿಲುಗಡೆ ಆಗ್ತಿತ್ತು. ಅಲ್ಲಿ ತಮಿಳುನಾಡಿನೊಳಗ ಹಲವಾರು ಹೋರಾಟಗಳು ನಡೀತಿದ್ವು. ಅದರಿಂದ ಬದಲಾವಣೆಯಾಗಿ ಮೇಕೆದಾಟು ಯೋಜನೆ ಮುಖಾಂತರ ನಾವು ಹೆಚ್ಚಿನ ನೀರನ್ನ ಪಡೆದುಕೊಳ್ತಕ್ಕಂಥ ಯೋಜನೆಗೆ ಒಂದು ಹೊಸ ರೂಪ ಕೊಟ್ವಿ, ಕನಸು ಕಂಡುಕೊಂಡ್ವಿ. ಆ ಕನಸು ನನಸಾಗೋದಕ್ಕೆ ಮೊನ್ನೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಏನ್ ತೀರ್ಪಿದೆ, ಮೊದಲನೇ ಹೆಜ್ಜೆಯಾಗಿ ಅಡಚಣೆಯನ್ನ ನಿವಾರಿಸಿದೆ. ಇನ್ನು ಬಹಳ ಅಡಚಣೆ ಇದಾವೆ. ಮಾದಾಯಿ ಇದೆಯಲ್ಲ, ಮಾದಾಯಿ ಎಂದೋ ಅಡಚಣೆಯನ್ನ ದೂರ ಮಾಡಿದ್ರೆ, ಆದ್ರೆ ಇವತ್ತಿನವರೆಗೆ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಾದಾಯಿಯ ಇತಿಹಾಸ ನೋಡಿದ್ರೆ ಇನ್ನೂ ನಮ್ಗೆ ದುಃಖ ಪಡುವ ರೀತಿಯೊಳಗೆ ನಾವಿದ್ದೇವೆ. ಅಷ್ಟೇ ಅಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಯಾವುದೇ ವಿಳಂಬ ದ್ರೋಹ ಈ ಒಂದು ನಮ್ಮ ನೀರು ನಮ್ಮ ಹಕ್ಕಿನ ಯೋಜನೆ ಮೇಕೆದಾಟಿಗೆ ಆಗಬಾರ್ದು. ಆ ದಿಸೆಯೊಳಗೆ ನಾವು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ, ಈ ನೀರಿನ ಹೆಜ್ಜೆ ವಿವಾದ ಒಪ್ಪಂದ ತೀರ್ಪು, this is not only a book, this is a forum, this is a platform about which we can discuss, we can decide what to be done, what not to be done, how fast we should do, what should be our political will. Many times we don't express our political will. We only repeatedly say that this is the financial difficulty, this is that difficulty, this is this difficulty. We don't use more technology for water development. ನಾವು ನೀರಿನ ಜಲಸಂಪನ್ಮೂಲವನ್ನು ಬಳಸಿಕೊಳ್ಳೋದಕ್ಕೆ ಯಾವ ರೀತಿಯಾಗಿ ತಂತ್ರಜ್ಞಾನವನ್ನು ಬಳಸಿಕೊಳ್ಬೇಕು, ಆ ಬಳಸಿಕೊಳ್ಳೋದೇ ಇಲ್ಲ. ನಾವು ಒಂದ ಬಳಸಿಕೊಳ್ಳೋದು ಅಂದ್ರೆ ನೀರಾವರಿ ಕ್ಷೇತ್ರದೊಳಗ ಆ JCB ತಂದು ಮಣ್ಣು ತೆಗೆಯೋದಕ್ಕೆ ಏನು ಕಾಂಟ್ರಾಕ್ಟರ್ ಉಪಯೋಗ ಮಾಡ್ತಾರೆ, ಆ ಟೆಕ್ನಾಲಜಿ ಬಿಟ್ಟು ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಟೆಕ್ನಾಲಜಿ ನಾವು ಬಳಕೆ ಮಾಡ್ಕೊಳ್ಳೋದ್ರೊಳಗೆ ವಿಫಲರಾಗಿದ್ದೇವೆ. ಇವತ್ತು ಎಲ್ಲರೂ ಜಾಗೃತರಾಗ್ಬೇಕು. ನಾವು ನಮ್ಮ ರಾಜ್ಯದೊಳಗ ಕ್ಯಾಬಿನೆಟ್ ಹಾಲ್ನ ಸಮೀಪನ ಯಾವ ಡ್ಯಾಮ್ನೊಳಗೆ ಎಷ್ಟು ನೀರದ, ಎಲ್ಲಿ ಎಷ್ಟೆಷ್ಟು ನೀರು ಹೊರಟದ, ಯಾವ ಕಾಲುವೆಗೆ ನೀರು ಇವತ್ತು ಹೋಗ್ತದನೋ ಹೋಗ್ತಾ ಇಲ್ವೋ ಅನ್ನೋದು ಸಹಿತ ಮಾಹಿತಿ ಸಿಗುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಟೆಕ್ನಾಲಜಿ ಬಂದು ತಲುಪಬೇಕು. ಆ ದಿಸೆಯೊಳಗ ಚರ್ಚೆ ಮಾಡೋದಕ್ಕೆ, ನಮ್ಮ ಹೋರಾಟದೊಳಗ ಕೊರತೆ ಆಗಿದ್ರ ಆ ಕೊರತೆ ಬಗ್ಗೆ ವಿವರಿಸೋದಕ್ಕೆ ಈ ನೀರಿನ ಹೆಜ್ಜೆ ವಿವಾದ ಒಪ್ಪಂದ ತೀರ್ಪು ಒಂದು ಪ್ಲಾಟ್ಫಾರ್ಮ್ ಆಗಿ ಕರ್ನಾಟಕದ ಜನತೆಗೆ ಸಿಗ್ಲಿ ಹಾಗೆ ಅಂತೇಳಿ ಹಾರೈಸಿ, ಮತ್ತೊಮ್ಮೆ ಮಾನ್ಯ DK ಶಿವಕುಮಾರ್ ಅವರಿಗೆ ಈ ನೀರಿನ ಹೆಜ್ಜೆ ಪುಸ್ತಕ ಕೃತಿಯನ್ನು ತಾವು ತಯಾರು ಮಾಡಿದ್ದೀರಿ, ಬಿಡುಗಡೆ ಮಾಡಿಸಿದ್ದೀರಿ. ಇದರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತದೆ. ಅಷ್ಟೇ ಅಲ್ಲ, ಜನರು ಇದ್ರ ಬಗ್ಗೆ ಚರ್ಚೆ ಮಾಡೋದ್ರ ಮೂಲಕ ನಿಮಗೆ ಮಾರ್ಗದರ್ಶನ ಮಾಡುವಂತ ಒಂದು ವಿಶೇಷ ಕಾಲ ಬರಲಿ ಅಂತೇಳಿ ಹಾರೈಸಿ ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.